ಸೊ ಅದನ್ನ ಇನ್ನೊಂದ್ಸಲ ಮಾಡೋಣ. ಈಗ ಲೆಸನ್ ನಂಬರ್ 8 ಅಲ್ಲಿ ನಾವು ಇಂಗ್ಲಿಷ್ ರೀಡಿಂಗ್ ರೈಟಿಂಗ್, ಬೇಸಿಕಲಿ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಒಂದು ಹಂತ ಇದೆ. ಎಲ್ಲಿ ಅಂತ ಹೇಳಿದ್ರೆ ಅದು 3 ಕಾನ್ಸನೆಂಟ್ ಬರುತ್ತೆ, ಆಮೇಲೆ ಒಂದು ವವೆಲ್ ಬರುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಅದು ಓದ್ತಾ ಓದ್ತಾ ನಮಗೆ ಈಸಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, SCR ಇಂದ ಸ್ಟಾರ್ಟ್ ಆಗುತ್ತೆ ವರ್ಡ್ಸ್. SCR ಇಂದ ಸ್ಟಾರ್ಟ್ ಆಗುತ್ತೆ. SPL, STR, SPR, THR, SHR. ಆಕ್ಚುಲಿ 1 2 3 4 ಇದರಲ್ಲಿ ನಿಮಗೆ ಜಾಸ್ತಿ ವರ್ಡ್ಸ್ ಬರುತ್ತೆ, ಇವೆರಡು ಸ್ವಲ್ಪ ಕಡಿಮೆ ವರ್ಡ್ಸ್ ಬರುತ್ತೆ, ಅಷ್ಟೊಂದು ಬರೋದಿಲ್ಲ. ಓಕೆ, ಸೊ ಈಗ ಇದನ್ನ ನಾವು ಹೇಳ್ಬೇಕು. ಇದರಲ್ಲಿ ಏನೇನಿದೆ ನೋಡಿ. ಫಸ್ಟ್ ಒಂದು ಕಾನ್ಸನೆಂಟ್ ಇದೆ, S ಒಂದು ಕಾನ್ಸನೆಂಟ್, C ಅಗೇನ್ ಕಾನ್ಸನೆಂಟ್, R ಅಗೇನ್ ಕಾನ್ಸನೆಂಟ್, ಆಮೇಲೆ ನಿಮಗೆ A ಬರುತ್ತೆ. ಸೊ 3 ಅಕ್ಷರ ಆದ್ಮೇಲೆ ನಿಮಗೆ ವವೆಲ್ ಬರೋದು. ಓಕೆ, ಸೊ ಕಷ್ಟ ಏನನ್ಸಲ್ಲ. ಅದನ್ನ ನಮಗೆ ಈ ಎಲ್ಲಾ ಅಕ್ಷರಗಳ ಉಚ್ಚಾರಣೆ, ಎಲ್ಲ ಅಕ್ಷರಗಳ ಇಂಡಿವಿಜುವಲ್ ಉಚ್ಚಾರಣೆ, S ಗೆ ಏನ್ ಹೇಳ್ಬೇಕು, C ಗೆ ಏನ್ ಹೇಳ್ಬೇಕು, R ಗೆ ಏನ್ ಹೇಳ್ಬೇಕು, ಅದನ್ನ ಇಂಡಿವಿಜುವಲ್ ಆಗಿ ನಾವು ಹೇಳಿದಾಗ ಮಾತ್ರ ನಮಗೆ ಅದು ಕ್ಲಿಯರ್ ಆಗಿ ಬರುತ್ತೆ. ಸೊ S ಗೆ ಸ್, C ಗೆ ಕ್, R ಗೆ ರ್, A ಗೆ ಆ. ಸೊ ಕನ್ನಡದಲ್ಲಿ ನೋಡಿ, ಸ್ಕ್ರಾಪ್. ಉದಾಹರಣೆಗೆ ಏನು, ಸ್ಕ್ರಾಪ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಕ್ರಾಂಬಲ್, ರೈಟ್? ಸೊ ಇವೆಲ್ಲ ಎಕ್ಸಾಂಪಲ್ಸ್. ಓಕೆ, ಸೊ ಈಗ ನಾವು ಅದನ್ನ ಅಗೇನ್ AEIOU ಉಚ್ಚಾರಣೆ ನಾವು ಹೇಗೆ ಹೇಳಬೇಕು, ರೈಟ್? ಅಂತ ನೀವು ಕರೆಕ್ಟ್ ಆಗಿ ಉಚ್ಚಾರಣೆ ಹೇಳಿದ್ರೆ, ಅದಕ್ಕೆ SCR ಸೇರಿಸಿದ್ರೆ ಸ್ಕ್ರಾ, ಸ್ಕ್ರೇ, ಸ್ಕ್ರಿ, ಸ್ಕ್ರಾ, ಸ್ಕ್ರ. ಓಕೆ, ಸೊ ಈ ಕಾಂಬಿನೇಷನ್ ಅಲ್ಲಿ ನಿಮಗೆ ಬಹಳಷ್ಟು ಪದಗಳು ಬರ್ತವೆ. ಇದು ಮಧ್ಯದಲ್ಲಿ ಬರ್ಬೋದು, ಲಾಸ್ಟಿಗೆ ಬರ್ಬೋದು, ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಯಾವುದು, SPL ಏನು, SPL ನೋಡಿ, ಹಾಗೆ ಒಂದೊಂದೇ ಅಕ್ಷರ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ. ಈಗ ನೋಡಿ, ಇದನ್ನ ನಾನು ನಿಮಗೆ ಆಲ್ರೆಡಿ ನೋಡಿ, ಒಂದೇ ಸಲಕ್ಕೆ ಈ ಅಕ್ಷರಗಳನ್ನು ಓದಿ ಅಂತ ನಾನು ಹೇಳ್ತಾ ಇಲ್ಲ, ಹಂತವಾಗಿ ನಾವು ಬರ್ತಾ ಇದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೇನಪ್ಪ ಇಷ್ಟು ದೊಡ್ಡದಾಗಿದೆ, SPLA, ನಮಗೆ ಇದು ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಿಮಗೆ ಅನ್ಸ್ಬೋದು. ಬಟ್ ನಾವು ಎಲ್ಲಿಂದ ಬಂದಿದ್ದೀವಿ, ಫಸ್ಟ್ ಪಾಠ ಏನ್ ಮಾಡಿದ್ವಿ, ನಿಮಗೆ ಬರೀ ಇದನ್ನ ಮಾತ್ರ ಕಲಿಸಿದೆ ನಾನು ನಿಮಗೆ, ರೈಟ್? ಆಮೇಲೆ LA ಓದೋದು ಹೇಗೆ, L ಮತ್ತೆ A ಏನಾಗುತ್ತೆ, ಲ ಲೇ ಲಿ ಲಾ ಲ, ಲ ಲೇ ಲಿ ಲಾ ಲ. ಆಮೇಲೆ PLA ಕಲಿಸಿದೆ, ರೈಟ್? PLA ಏನಾಗುತ್ತೆ, LA ಗೆ P ಸೇರಿಸಿದ್ರೆ ಪ್ಲಾ. ಉದಾಹರಣೆಗೆ ಪ್ಲಾನ್. ಆಮೇಲೆ ನಾನು ನಿಮ್ಗೆ S ಹೇಳ್ತಾ ಇರೋದು ಅಲ್ವಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಲ ಪ್ಲಾ ಸ್ಪ್ಲಾ. ಫಸ್ಟ್ ನಾನು ನಿಮಗೆ ಕಲಿಸಿದೆ, ಆಮೇಲೆ ಲ ಲೇ ಲಿ ಲಾ ಲ, ಪ್ಲಾ ಪ್ಲೇ ಪ್ಲೀ ಪ್ಲಾ ಪ್ಲ. ಈಗ ಸ್ಪ್ಲಾಸ್ ಪ್ಲೀಸ್ ಪ್ಲೀಸ್ ಪ್ಲಾಸ್ ಪ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾನು ಫಸ್ಟ್ ನಿಮಗೆ ನೇ ಕಲಿಸಿದೆ ಕನ್ನಡದಲ್ಲಿ, ಆಮೇಲೆ ಮಾ ಕಲಿಸಿದೆ, ಇವೆರಡು ಏನಾಯ್ತು, ಮನೆ ಅಲ್ವಾ? ಆಮೇಲೆ ರಾ ಕಲಿಸಿದೆ, ರಮನೆ. ಆ ಕಲಿಸಿದೆ, ಅರಮನೆ. ಅಷ್ಟೇ. ಈ 4 ಅಕ್ಷರನ ಓದ್ಬೇಕಾದ್ರೆ ನಾವು ಒಂದೊಂದು ಅಕ್ಷರ ಓದಿ ನಮಗೆ ಗೊತ್ತಿರಬೇಕು ಅಲ್ವಾ? ಅದನ್ನೇ ನಾನು ಇಲ್ಲಿ ಹೇಳಿರೋದು ನಿಮಗೆ. ಫಸ್ಟ್ A ಕಲಿಸಿದೆ, LA, PLA, SPL. ಸ್ಪ್ಲಾ. ಅದೇ ತರ ಇದನ್ನು ಅಷ್ಟೇ. ಓಕೆ, ನೋಡಿ, ಕನ್ನಡ ನಿಮಗೆ ರೆಫರೆನ್ಸ್ಗಷ್ಟೇ. ಕನ್ನಡದಲ್ಲಿ ನಾನು ಕೊಟ್ಟಿರೋ ರೆಫರ್ ಅಂದ್ರೆ ನಿಮಗೆ ಓದ್ಲಿಕ್ಕೆ ಕಷ್ಟ ಆದ್ರೆ ನೋಡ್ಬೇಕಷ್ಟೇ. ಯಾವಾಗಲೂ ಕನ್ನಡನೇ ಡಿಪೆಂಡ್ ಆಗಬಾರ್ದು. ಓಕೆ, ಸೊ ಇದು ನೋಡಿ, STRA, ಸ್ಟ್ರಾಪ್.
ಸ್ಟ್ರೇ, 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 ಸ್ಟ್ರೀ, ಸ್ಟ್ರೀ, ಸ್ಟ್ರಾ, ಸ್ಟ್ರಾ, ಸ್ಟ್ರ, ಸ್ಟ್ರ. ಬೇಸಿಕಲಿ ನಿಮಗೆ ವೊವೆಲ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಆ, ಎ, ಇ, ಆ, ಅ ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಬೇರೆ ಎಲ್ಲ ಈಸಿ ಆಗುತ್ತೆ. ನೀವು ವೊವೆಲ್ಸ್ ಹೇಳೋದ್ರಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ. ಒಂದು ತಿಂಗಳಾದ್ರೂ ಕರೆಕ್ಟ್ ಆಗಿ ವೊವೆಲ್ಸ್ ಹೇಳಕ್ ಬರಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಲ್ಲರಿಗೂ ವೊವೆಲ್ ಹೇಳಿಸ್ತೀನಿ, ಪ್ರತಿಯೊಬ್ಬರು ಹೇಳಬೇಕು. ಓಕೆನಾ? ರೈಟ್. ನೆಕ್ಸ್ಟ್ ಎಸ್ ಪಿ ಆರ್. ಎಸ್ ಪಿ ಆರ್ ಬಂದಾಗ ಎಸ್ ಇದೆ, ಪಿ ಇದೆ, ಆರ್ ಇದೆ. ಸ್, ಪ, ರ್, ಆ, ಸ್ಪ್ರ, 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 ಸ್ಪ್ರಿ, ಸ್ಪ್ರಿ, ಸ್ಪ್ರ, ಸ್ಪ್ರ. ಓಕೆ. ಹಾಗೆ ತ್ರ, ತ್ರೆ, ತ್ರಿ, ತ್ರ, ತ್ರ, ತ್ರ. ಇದು ಜಾಸ್ತಿ ಯೂಸ್ ಆಗಲ್ಲ, ಅಂದ್ರೂ ಒಂದಷ್ಟು ಅಕ್ಷರಗಳು ಪದಗಳು ಬರ್ತವೆ. ಹಾಗೆ ಇದು ಅಷ್ಟೇ ಎಸ್ ಎಚ್, ಶ್ರ, ಶ್ರೇ, ಶ್ರೀ, ಶ್ರ, ಶ್ರ. ಇದು ಜಾಸ್ತಿ ಯೂಸ್ ಆಗಲ್ಲ, ಒಂದಷ್ಟು ವರ್ಡ್ಸ್ ಮಾತ್ರ ಇದಾವೆ ಇದರಲ್ಲಿ. ಓಕೆ. ಯಾ. ನೆಕ್ಸ್ಟ್ ಬಂದು ಇದರಲ್ಲಿ ಈಗ ಒಂದು ವೇಳೆ ನೀವು ವರ್ಡ್ಸ್ ನೋಡೋದಾದ್ರೆ, ವರ್ಡ್ಸ್ ಯಾಕೆ ಈ ತರ ಓದ್ಬೇಕು ಅಂತ ಕೇಳಿದ್ರೆ ಇದರಲ್ಲಿ ವರ್ಡ್ಸ್ ಇದೆ ಅಂತ ನಾನು ಹೇಳಿದೆ. ರೈಟ್? ವರ್ಡ್ಸ್ ನೋಡಿ. ಸ್ಕ್ರಾಪ್, ಸ್ಕ್ರಪ್, ಸ್ಕ್ರಿಪ್ಟ್, ಸ್ಕ್ರಾಲ್, ಸ್ಕ್ರಬ್, ಸ್ಪ್ಲಾಶ್, ಸ್ಪ್ಲನ್, ಸ್ಪ್ಲಿಟ್, ಸ್ಪ್ಲಾಟ್, ಸ್ಪ್ಲನ್. ಈ ವರ್ಡ್ಸ್ ಓದ್ಬೇಕಾದ್ರೆ ನಿಮಗೆ ಫಸ್ಟ್ 4 ಅಕ್ಷರ ಓದ್ಲಿಕ್ಕೆ ಗೊತ್ತಾದ್ರೆ ಮಾತ್ರ ಮುಂದೆ ಓದ್ಬೋದು. ಸ್ಟ್ರಾಪ್, ಸ್ಟ್ರೆಪ್, ಸ್ಟ್ರಿಪ್, ಸ್ಟ್ರಾಂಗ್, ಸ್ಟ್ರಕ್, ಸ್ಪ್ರಾಟ್, ಸ್ಪ್ರೆಟ್, ಸ್ಪ್ರಿಂಟ್, ಸ್ಪ್ರಾಟ್, ಸ್ಪ್ರನ್, ಥ್ರಾಶ್, ಥ್ರೆಶ್, ಥ್ರಿಲ್, ಥ್ರಾಟ್, ಥ್ರಸ್ಟ್, ಶ್ರ್ಯಾಂಕ್, ಶ್ರೆಕ್, ಶ್ರಿಂಕ್, ಶ್ರಾಫ್, ಶ್ರಂಕ್. ರೈಟ್? ಸೊ ಈ ವರ್ಡ್ಸ್ ಎಲ್ಲ ಓದ್ಬೇಕಾದ್ರೆ, ಈ ಪದಗಳು ನೀವು ಕಂಪ್ಲೀಟ್ ಆಗಿ ಓದ್ಬೇಕಾದ್ರೆ 4 ಅಕ್ಷರ ಫಸ್ಟ್ ಓದಕ್ ಬರಬೇಕು. ಸ್ಪ್ರಾ, ಸ್ಪ್ರೇ, ಸ್ಪ್ರೀ, ಸ್ಪ್ರಾ. ಇದ್ರ ಮುಂದೆ ಎಷ್ಟು ಬೇಕಾದ್ರೂ ಪದ ಇದ್ರೂ ಓದ್ಬೋದು. ಈಗ ING ಹಾಕೊಳ್ಳಿ, ಇದು ದೊಡ್ಡ ಪದ ಆಗುತ್ತೆ. ಇವಾಗ ಏನಾಗುತ್ತೆ? ಸ್ಪ್ರಿಂಟಿಂಗ್, ಸ್ಪ್ರಿಂಟಿಂಗ್. ರೈಟ್? ಸ್ಪ್ರಿಂಟಿಂಗ್. ಈಗ ಇಲ್ಲಿ ಸ್ಟ್ರಾಂಗ್ ಇದೆ, ಇದಕ್ಕೆ EST ಹಾಕಿದ್ರೆ ಏನಾಗುತ್ತೆ? ಸ್ಟ್ರಾಂಗೆಸ್ಟ್, ಸ್ಟ್ರಾಂಗೆಸ್ಟ್. ಫಸ್ಟ್ ನಿಮಗೆ ಕರೆಕ್ಟ್ ಆಗಿ ಓದಕ್ ಬರಬೇಕು. ಫಸ್ಟ್ ಓದಕ್ ಬಂದಾಗಲೇ ಮುಂದೆ ಓದಕ್ ಆಗೋದು. ಸ್ಟಾರ್ಟಿಂಗ್ ಅಲ್ಲೇ ಸ್ಟ್ರಕ್ ಆಯ್ತು ಅಂತ ಹೇಳಿದ್ರೆ ಮುಂದೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಸ್ಟಾರ್ಟಿಂಗ್ ಬರೋದನ್ನ ಬಾಯ್ಪಾಠ ಹಾಕಬೇಕು. ನಿಮಗೆ ಓದಿ ಓದಿ ಬಾಯ್ಪಾಠ ಆಗಬೇಕು. ಈಗ ಕನ್ನಡದಲ್ಲಿ ಆದ್ರೆ ಅಷ್ಟೇ. ಕಾಗುಣಿತ ಬಾಯ್ಪಾಠ, ಎಲ್ರಿಗೂ ಕಾಗುಣಿತ ಬಾಯ್ಪಾಠ ಆಗಿದೆ. ಹೇಗೆ? ಕ ಎಲ್ರಿಗೂ ಬಾಯ್ಪಾಠ ಆಗಿದೆ ತಾನೆ? ರೈಟ್? ಇದ್ರ ಮುಂದೆ ನೀವು ಕಾಗೆ ಬರೆದ್ರು ಓದ್ಬೋದು, ಕಾಡು ಬರೆದ್ರು ಓದ್ಬೋದು, ಅಥವಾ ಕಾಲು ಬರೆದ್ರು ಏನ್ ಬರೆದ್ರು ಓದ್ಬೋದು. ಫಸ್ಟ್ ಅಕ್ಷರ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ಫಸ್ಟ್ ಅಕ್ಷರ ಅಂತಲ್ಲ, ಫಸ್ಟ್ ಕಾಂಬಿನೇಷನ್. ಇಂಗ್ಲಿಷ್ ಅಲ್ಲಿ ಸ್ಟ್ರಾ ಅನ್ನೋದೇ ಒಂದು ಕಾಂಬಿನೇಷನ್, ಅಕ್ಷರ ಮಾತ್ರ ಅಲ್ಲ. ಅದು ಕರೆಕ್ಟ್ ಆಗಿ ಗೊತ್ತಿದ್ರೆ ಮುಂದೆ ಬರೋದು ಯಾವ್ದು ಬೇಕಾದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಓದ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಅದು ನಿಮಗೆ ಈಸಿಯಾಗಿ ಓದೋ ಒಂದು ಎಬಿಲಿಟಿ ಬೆಳೆಸ್ಕೋತಾ ಹೋಗ್ತೀರಾ. ಗಾಟ್ ಇಟ್? ಓಕೆ. ನೆಕ್ಸ್ಟ್, ಸೊ ಇದ್ರಲ್ಲಿ ಇದೇ ಕಾಂಬಿನೇಷನ್ ಅಲ್ಲಿ ಇನ್ನು ನಿಮ್ಗೆ ಯಾವ್ದಿದೆ ನೋಡಿ. SCH, CHL, CHR ಇದೆ. ಆಮೇಲೆ ಇದೊಂದಿದೆ, ಇದನ್ನು ನೋಡ್ಬಿಟ್ಟ. ನೆಕ್ಸ್ಟ್ ಬಂದು SCH ಕಾಂಬಿನೇಷನ್ ಅಲ್ಲಿ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ. ನಾನು ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ 4 ಕಾಂಬಿನೇಷನ್ ಅಲ್ಲಿ ಮಾತ್ರ ನಿಮಗೆ ಜಾಸ್ತಿ ವರ್ಡ್ಸ್ ಇರುತ್ತೆ. ಯಾವುದು? SCR, SPL, STR, ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ನಲ್ಲ, STR. ರೈಟ್? ಇದರಲ್ಲಿ ಮಾತ್ರ ನಿಮಗೆ 4 ಕಾಂಬಿನೇಷನ್ ಜಾಸ್ತಿ ಬರುತ್ತೆ, ಉಳಿದವು ಜಾಸ್ತಿ ಬರೋದಿಲ್ಲ. ಅದೇ ತರ SCH ಜಾಸ್ತಿ ಬರಲ್ಲ ನೋಡಿ. ಸ್ಕೂಲ್, ಸ್ಕೂಲ್ ಅಂತ ಬರುತ್ತೆ. ಆಮೇಲೆ ಸ್ಕೆಡ್ಯೂಲ್ ಅಥವಾ ಶೆಡ್ಯೂಲ್. ಇದನ್ನ 2 ತರ ಹೇಳ್ಬೋದು, ಶೆಡ್ಯೂಲ್ ಅಥವಾ ಸ್ಕೆಡ್ಯೂಲ್. ಸ್ಕೆಡ್ಯೂಲ್ ಅಥವಾ ಶೆಡ್ಯೂಲ್ 2 ತರನು ಹೇಳ್ಬೋದು. ಆಕ್ಚುಲಿ ಇದು ಡ ಅಂತ ಹೇಳಲ್ಲ, ಜ ಅಂತ ಹೇಳ್ಬೇಕು. ಸ್ಕೆಡ್ಯೂಲ್. ಅದು ಜ ಯಾವಾಗ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಆಮೇಲೆ SCH ಸ್ಕಾಲರ್. ಆಮೇಲೆ ಇದು ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಎಲ್ಲರಿಗೂ ಗೊತ್ತು. ಆಮೇಲೆ ನೋಡಿ ಸ್ಕೀಮ್ಸ್. ಇಲ್ಲಿ ಇ ಇದೆ, ಈ ಸೌಂಡ್ ಇ ಅಂತಾನೆ ಇದೆ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ, ಸ್ಪೆಲ್ಲಿಂಗ್ ರೂಲಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇದೊಂದು ಪದ ಇದೆ, ಇದೊಂದು ಕಾಯಿಲೆ. ವಯಸ್ಸಾದ್ಮೇಲೆ ಮರ್ತು ಹೋಗೋದು ಅದು ಇದು, ಮತ್ತೆ ಬೇರೆ ಏನೋ ಒಂದು 60+, 70+ ಇರೋರಿಗೆ ಕೆಲವರಿಗೆ ಈ ಕಾಯಿಲೆ ಇರುತ್ತೆ. ಇದಕ್ಕೆ ಸ್ಕಿಟ್ಸ್ಫ್ರೀನಿಯಾ ಅಂತ ಹೇಳ್ತಾರೆ. ಈ ಕಾಂಬಿನೇಷನ್ ಇದೆ, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಬಟ್ ಇದು ಸ್ವಲ್ಪ ಕಷ್ಟ ಆಗ್ಬೋದು ಓದಲಿಕ್ಕೆ. ನಿಮ್ಗೆ ಈಸಿ ಆದ್ರೆ ಓದಿ ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದ್ರೆ ಇದನ್ನ ಡ್ರಾಪ್ ಮಾಡ್ಬೋದು, ನೋ ಪ್ರಾಬ್ಲಮ್. CHL ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ,
ಒಂದು ಕೆಮಿಸ್ಟ್ರಿಯಲ್ಲಿ ಬರುವಂಥದ್ದು ಕ್ಲೋರಿನ್, ಕ್ಲೋರೈಡ್, ಕ್ಲೋರೋಫಾರ್ಮ್, ಕೆಮಿಕಲ್ ನೇಮ್ಸ್ ಇವೆಲ್ಲ. ಓಕೆ, ನೆಕ್ಸ್ಟ್ CHR ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಕ್ರೋಮ್, ಕ್ರಾನಿಕ್, ಕ್ರೋಮೋಸೋಮ್, ಕ್ರೋಮಿಯಂ. ಓಕೆ, ಸೊ ಒಂದಷ್ಟು ಇಷ್ಟೇ ವರ್ಡ್ಸ್ ಇರೋದಕ್ಕೂ. ಅಂದ್ರೆ ಬೇರೆ ವರ್ಡ್ಸ್ ಇದೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಿದ್ದು ಬೇರೆ ವರ್ಡ್ಸ್ ಇದೆ ಇಂಗ್ಲಿಷ್ ಅಲ್ಲಿ, ಅದು ಜಾಸ್ತಿ ಯೂಸ್ ಆಗಲ್ಲ. ಓಕೆ, ಮೆಡಿಕಲ್ ಸ್ಟೂಡೆಂಟ್ಸ್ ಅವರಿಗೆ ಮಾತ್ರ ಯೂಸ್ ಆಗುತ್ತೆ. CHL ಅಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ, CHR ಜಾಸ್ತಿ ವರ್ಡ್ಸ್ ಇಲ್ಲ. ಬಂದ್ರೆ ಕ್ರ ಅಂತ ಬರುತ್ತೆ, ಇಲ್ಲ ಅಂದ್ರೆ ಕ್ಲ ಅಂತ ಬರುತ್ತೆ. ಅದು ನೆನ್ಪಿಟ್ಕೊಳ್ಳಿ ಅಷ್ಟೇ, ಇವೆರಡು ಕಾಂಬಿನೇಷನ್. ಓಕೆ, SCH ಬಂದಾಗ ಎರಡು ಸೌಂಡ್ ಬರುತ್ತೆ, ಒಂದು ಶ ಅಥವಾ ಸ್ಕ ಅಂತ ಬರುತ್ತೆ. ಓಕೆ, ಸೊ ಅಷ್ಟೇ. ಇದು ಪ್ರೊನೌನ್ಸ್ ಮಾಡಕ್ಕೆ ಕಷ್ಟಪಟ್ಟು ಪ್ರೊನೌನ್ಸ್ ಮಾಡಕ್ ಆದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಬಂದು SQU. SQU 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 ಇದರಲ್ಲಿ ನಿಮಗೆ ಜಾಸ್ತಿ ವರ್ಡ್ಸ್ ಇಲ್ಲ. SQU ರೈಟ್. ಎಸ್ಗೆ ಸ್ ಅಂತ ಹೇಳಿ, ಕ್ಯೂಗೆ ಕ, ಇದು ನೆಕ್ಸ್ಟ್ ವ. ಸ್ಕ್ವ. ಸೊ ಅಲ್ಲಿಗೆ ಏನಾಗುತ್ತೆ ನಿಮಗೆ? ಸ್ಕ್ವಾಡ್, ಸ್ಕ್ವಾಟ್, ಸ್ಕ್ವಾಶ್, ಸ್ಕ್ವೇರ್, ಸ್ಕ್ವೀಸ್, ಸ್ಕ್ವಿರಲ್. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಕೆಲವರಿಗೆ, ಯಾಕೆಂದ್ರೆ ಈ ತರ ಕಾಂಬಿನೇಷನ್ ಕನ್ನಡದಲ್ಲಿ ಇಲ್ಲ. ಸ್ಕ್ವಾ ಅಂತ ಎಲ್ಲೂ ಇಲ್ಲ, ಬರೀ ಕ್ವಾ ಇದೆ, ಸಾ ನಾವು ಸೇರ್ಸಲ್ಲ. ಸ್ಕ್ವಾ ಎಲ್ಲೂ ಬರೋದಿಲ್ಲ ಕನ್ನಡದಲ್ಲಿ. ಎಲ್ಲಾದ್ರೂ ಬರುತ್ತಾ? ಸ್ಕ್ವಾ, ಸ, ಕ. ಸ್ಕ್ವಾಡ್ ಅಂತ ಕೇಳಿರ್ತೀರಲ್ವಾ? ಸ್ಕ್ವಾಡ್ ಎಲ್ಲರೂ ಕೇಳಿದಿರ? ಸ್ಕ್ವಾಡ್ ರೈಟ್? ಸ್ಕ್ವಾಡ್ ಕೇಳಿದಿರಲ್ವಾ? ಪೊಲೀಸ್ ಸ್ಕ್ವಾಡ್ ಅಥವಾ ಎಕ್ಸಾಮ್ ಸ್ಕ್ವಾಡ್ ರೈಟ್? ಸ್ಕ್ವಾಡ್. ಹಾ, ಸೊ ಅದೇನೆ ಸ್ಕ್ವಾ. ಅದರಲ್ಲಿ ಸ್ಕ್ವೇರ್, ಸ್ಕ್ವೀಸ್. ಸ್ಕ್ವೇರ್ ಕೇಳಿದಿರ ಅಲ್ವಾ? ಸ್ಕ್ವೇರ್ ಆಗಿದೆ. ಸ್ಕ್ವೇರ್ ಅಂದ್ರೆ ಆಯತ ಅಲ್ಲ, ಇದು ಚೌಕ. ಸ್ಕ್ವೇರ್. ಸ್ಕ್ವೀಸ್ ಅಂದ್ರೆ ಹಿಂಡೋದು, ಸ್ಕ್ವೀಸ್. ಸ್ಕ್ವಿರಲ್ ಅಂದ್ರೆ ಅಳಿಲು. ಓಕೆ, ಸೊ ಇದರಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ ನಿಮಗೆ. SQU ಅಲ್ಲಿ ಜಾಸ್ತಿ ತರ ಕೆಡಿಸ್ಕೋಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ. SPH ಅಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ, ನಿಮಗೆ ಎರಡೇ ಪದ ಇರೋದು. ಒಂದು ಇದು ಇದರಲ್ಲೇ ಬರುವಂತದ್ದು ಸ್ಫಿಯರ್. ಬಟ್ ಇದನ್ನ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು. ನಿಮಗೆ ಉಚ್ಚಾರಣೆ ಸ್ಪಷ್ಟವಾಗಿ ನೀವು ಹೇಳಬೇಕು ಅಂತ ಪ್ರಯತ್ನ ಪಡೋರಾದ್ರೆ ಇದನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ಇದನ್ನ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದ್ರೆ ನೋಡಿ, PH ಅಂದ್ರೆ ಏನ್ ಹೇಳಿ? PH ಈಸ್ ನಥಿಂಗ್ ಬಟ್ F ಅಲ್ವಾ? ಇಂಗ್ಲಿಷ್ ಅಲ್ಲಿ PH ಬಂತು ಅಂತ ಹೇಳಿದ್ರೆ ಅದನ್ನ F ಅಂತ ಹೇಳ್ಬೇಕು ಅಂತ ಹೇಳಿದೆ ನಾನು. ಹಾಗಾದ್ರೆ ನೀವು ಎಸ್ ಜೊತೆ F ಸೇರ್ಸಕ್ಕೆ ಕಷ್ಟ ಆಗುತ್ತೆ, ರೈಟ್? ಸ್ಫಿಯರ್ ಅಂತ ಹೇಳ್ಬೇಕು. ಇದನ್ನ ಒಂದು ವೇಳೆ ಹೇಳೋದಾದ್ರೆ ನೀವು ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಈ ತರ ಹೇಳಕ್ ನಿಮಗೆ ಗೊತ್ತಿರ್ಬೇಕು. ಸ್ಫಿ, ಇದು F ಸೌಂಡ್ ಬರ್ಬೇಕು ಇಲ್ಲಿ, P ಸೌಂಡ್ ಅಲ್ಲ. ಇಲ್ಲಿ ಬಾಲ ಇದೆ ನೋಡಿ, ಇದು ಸ್ಪಿ. ಇಲ್ಲಿ ಸ್ಪಿ ಅಂದ್ರೆ ಎಸ್ ಮತ್ತೆ ಪಿ ಬರುತ್ತೆ, ಬಟ್ ಇಲ್ಲಿ ಬಾಲ ಇರೋದ್ರಿಂದ ಸ್ಫಿಯರ್, ಸ್ಫೆರಿಕಲ್. ಓಕೆ.